ನವರಾತ್ರಿಯ 2ನೆಯ ದಿನ ಪೂಜಿಸುವಂಥ ನವಶಕ್ತಿ ದೇವತೆಯ ಹೆಸರು ಬ್ರಹ್ಮಚಾರಿಣಿ. ಬ್ರಹ್ಮ ಎಂದರೆ ಸ್ವ ಅಸ್ತಿತ್ವದ ಆತ್ಮ, ಇನ್ನು ಚಾರಿಣಿ ಎಂದರೆ ತೊಡಗಿಸಿಕೊಳ್ಳುವುದು ಎಂದರ್ಥ. ಹೀಗೆ ಬ್ರಹ್ಮಜ್ಞಾನದಲ್ಲಿ ತೊಡಗಿಸಿಕೊಳ್ಳುವುದೇ ಈ ಬ್ರಹ್ಮಚಾರಿಣಿಯ ಪ್ರತೀಕ. ಈ ಬ್ರಹ್ಮಚಾರಿಣಿ ತಾಯಿಯು ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಈ ತಾಯಿ ದೃಢತೆ ಹಾಗೂ ನಡವಳಿಕೆಯ ಸಂಕೇತವಾಗಿದ್ದಾಳೆ. ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ನಾವು ಬ್ರಹ್ಮಚಾರಿಣಿ ತಾಯಿಯನ್ನ ಪೂಜಿಸಬೇಕು. ಇದರಿಂದ ನಮ್ಮ ಸಂಯಮ, ಪರಿತ್ಯಾಗ ಹಾಗೂ ನಿರ್ಲಿಪ್ತತೆಯೊಂದಿಗೆ ನಾವು ಸದ್ಗುಣ ಭಾವನೆಗಳನ್ನ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿದೆ. ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸು ಮಾಡುತ್ತಾಳೆ. ಆಗ ಆ ಕಠಿಣ ತಪಸ್ಸಿನಲ್ಲಿ ದೇವಿಯು ತಪಶ್ಚಾರಿಣಿಯಾಗಿ, ಅರ್ಥಾತ್ ಇದೇ ಬ್ರಹ್ಮಚರ್ಯದಂತ ತಪಸ್ಸು ಮಾಡುತ್ತಾಳೆ. ಈ ಕಾಲದಲ್ಲಿ ಆಕೆ ಬರೀ ಹೂವು, ಹಣ್ಣು ಹಾಗೂ ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದಳು. ನಂತರ ಎಲೆಯ ಸೇವನೆಯನ್ನು ಕೂಡ ನಿಲ್ಲಿಸುತ್ತಾಳೆ. ಪರ್ಣವೆಂದರೆ ಎಲೆ, ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕೂಡ ಕರೆಯುತ್ತಾರೆ. ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿ ಇವಳಲ್ಲಿಗೆ ಬಂದು ಆಕೆಯ ನಿಷ್ಠೆಯನ್ನ ಪರೀಕ್ಷಿಸುತ್ತಾನೆ. ಆದರೆ ಆಕೆಯ ಅಖಂಡ ನಿಷ್ಠೆಗೆ ಶಿವನು ಮೆಚ್ಚುಗೆಯನ್ನ ಸೂಚಿಸಿ ಆಕೆಗೆ ಒಲಿಯುತ್ತಾನೆ. ಇನ್ನು ಬ್ರಹ್ಮಚಾರಿಣಿ ದೇವಿಯ ಪೂಜೆಗೆ ಸೇವಂತಿಗೆ ಹೂಗಳು ಅತ್ಯಂತ ಶ್ರೇಷ್ಠ. ಇನ್ನು ನೈವೇದ್ಯಕ್ಕೆ ಬೆಲ್ಲ ಅಥವಾ ಪಂಚಾಮೃತ ಅತ್ಯಂತ ಶ್ರೇಷ್ಠವಾಗಿದೆ. ಹಾಗೆಯೇ ಬ್ರಹ್ಮಚಾರಿಣಿ ದೇವಿಯನ್ನು ಈ ಸ್ತೋತ್ರದ ಮೂಲಕ ಪೂಜಿಸಬಹುದಾಗಿದೆ. ತಪಶ್ಚಾರಿಣಿ ತ್ವಂ ಹಿ ತಾಪತ್ರಯ ನಿವಾರಿಣೀಂ ಬ್ರಹ್ಮರೂಪಧರ ಬ್ರಹ್ಮಚಾರಿಣಿ ನಮಾಮ್ಯಹಂ. ಶಂಕರ ಪ್ರಿಯ ತ್ವಂ ಹಿ ಭುಕ್ತಿ ಮುಕ್ತಿ ದ್ಯಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ. ಅಂದರೆ ತಪದಲ್ಲಿ ನಿರತಳಾಗಿರುವ ತಾಯಿಯೇ ನಮ್ಮ ತಾಪತ್ರಯಗಳನ್ನ ನಿವಾರಿಸು. ಬ್ರಹ್ಮರೂಪಧಾರಿಣಿಯಾದ ಬ್ರಹ್ಮಚಾರಿಣಿಯೇ, ನಿನಗೆ ಮನಸಾ ವಂದಿಸುವೆ, ನಮಿಸುವೆ. ಹೇ ಶಂಕರ ಪ್ರಿಯಳೇ ದೇವಿ, ನೀನು ಭುಕ್ತಿಯನ್ನು ಮುಕ್ತಿಯನ್ನು ಕೊಡುವಂತಹ ತಾಯಿ, ನಮಗೆ ಶಾಂತಿಯನ್ನು ಜ್ಞಾನವನ್ನು ಬ್ರಹ್ಮಚಾರಿಣಿ ದೇವಿಯೇ ದಯಪಾಲಿಸು ದೇವಿ ಎಂದು ಪ್ರಾರ್ಥಿಸುವ ಶ್ಲೋಕ ಇದಾಗಿದೆ.